ನೀವು ವಿಲೇಜ್ನಲ್ಲಿ ಹೋಗಿ ಕೇಳಿ ಗಂಟೆ ಎಷ್ಟು ಗಂಟೆ ಲೆಕ್ಕದಲ್ಲಿ ಹಾಕೊಳ್ಳಿ 50 hours ಇನ್ ಎ ಇಯರ್ ಮಾಡೋದಿಲ್ಲ ನೀವು. ನನಗೆ ಐಶ್ವರ್ಯ ಬರಬೇಕು ಎಲ್ಲದೂ ಬರಬೇಕು ಅಂದ್ರೆ ಎಲ್ಲಿ ಬರುತ್ತೆ? ಈಗ ಮತ್ತೆ ಹೊಸದಾಗಿ ಪುಸ್ತಕ ಓದಿ ಬರಬೇಕಲ್ಲ, ಆ ಥರ ಪರಿಸ್ಥಿತಿ ಆಗಿದೆ ಅಗ್ರಿಕಲ್ಚರ್. ಯೂಟ್ಯೂಬ್ ನೋಡಿ ಅಗ್ರಿಕಲ್ಚರ್ ಮಾಡೋ ಪರಿಸ್ಥಿತಿ ಆಗಿದೆ. ಆಮೇಲೆ ಯಾವುದೇ ಥರದ ಆದಾಯಕ್ಕೆ ಕೊರತೆ ಇಲ್ಲದ ಬದುಕು ಕೃಷಿನೇ. ನಮಸ್ಕಾರ ವೀಕ್ಷಕರೇ, ನಮ್ಮೂರ್ ಎಕ್ಸ್ಪ್ರೆಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಪ್ರೀತಾ ಶೆಟ್ಟಿ. ಸಾಧಾರಣ ಕೃಷಿ ಕುಟುಂಬದಲ್ಲಿ ಹುಟ್ಟಿ ಮೈಸೂರಿಗೆ ಹೋಗಿ ಅಲ್ಲಿ ಹೋಟೆಲ್ ಉದ್ಯಮವನ್ನ ಆರಂಭಿಸಿ ನಂತರ ಮತ್ತೆ ಕೃಷಿಯನ್ನ ಆರಂಭಿಸಿ ಜೊತೆಗೆ ಹೋಟೆಲ್ ಉದ್ಯಮದ ಜೊತೆಗೆ ಕೃಷಿಯನ್ನ ಅವಲಂಬಿಸಿ ಜೊತೆಗೆ ಎಷ್ಟೋ ಯುವಕರಿಗೆ ಪ್ರೇರಣೆಯಾಗಿರುವಂತಹ HR ಮೂರ್ತಿ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ನಮಸ್ಕಾರ. ನಮಸ್ಕಾರ ಸರ್, ಹೋಟೆಲ್ ಉದ್ಯಮ ಅದ್ರ ಜೊತೆಗೆ ಕೃಷಿ ಎರಡನ್ನ ಸರಿದೂಗಿಸ್ಕೊಂಡು ಹೋಗ್ತಾ ಇದ್ದೀರಾ, ಹೇಗೆ ಅನ್ನಿಸ್ತಾ ಇದೆ? ಇಲ್ಲ, ಬದುಕು ಹೇಗೆ ಹೇಳ್ಕೊಂಡು ಹೋಗ್ತಾ ಹಂಗೆ ಹೋಗ್ಬೇಕಾಗುತ್ತೆ. ಕೃಷಿ, ನಾನು ಮೂಲತಃ ಕೃಷಿಕರು. ನಾವೆಲ್ಲ ನಮ್ಮ ತಂದೆ ನಮ್ಮ ಪೂರ್ವಿಕರು ಮಾಡಿಕೊಂಡದ್ದು ನಮ್ಮ ಕೃಷಿ. ಬದುಕಿನಲ್ಲಿ ಒಂದು ಹಂತದಲ್ಲಿ ನಾವು ವ್ಯವಹಾರಕ್ಕೆ, ಈ ವ್ಯಾಪಾರ ಇದಕ್ಕೇನಂತೂ ಬರಲೇಬೇಕಾದ ಅನಿವಾರ್ಯ ಆಯಿತು, ಬಂದಿದ್ದೀವಿ. ಅದು ಬದುಕು ಹೆಂಗೆ ಕರ್ಕೊಂಡು ಹೋಗ್ತೋ ಹಾಗೆ. ಸೊ ನಾನು ಹುಟ್ಟಿ ಬೆಳೆದಿದ್ದು ಈ ತೀರ್ಥಹಳ್ಳಿ ತಾಲೂಕಿನ ಮೇಗರಹಳ್ಳಿಯ ಹೊಳೆಮದ್ದು ಅನ್ನೋ ಪ್ರದೇಶದಲ್ಲಿ ಹುಟ್ಟಿದೆ. ನಮ್ಮ ತಂದೆ ತಾಯಿ ಎಲ್ಲ ಕೃಷಿಕರೇ. ಮೂಲತಃ ನಾವು ಕೃಷಿಕರು. ನಾವು ಚಿಕ್ಕ ಬಂದ ಅದೇ ಕೃಷಿನಲ್ಲೇ ಬೆಳ್ಕೊಂಡ್ಬಂದು, ಅನಂತರ ನಾವು ಅಲ್ಲಿ ಬದುಕನ್ನ ಕಟ್ಕೊಳ್ಳೋದಕ್ಕಾಗಿ ನಾನು ಮೈಸೂರಿನ ಹೋಗ್ಬೇಕಾಯ್ತು. ಅದು ಬಹಳಷ್ಟು ನಂತರದಲ್ಲಿ, ಮೊದಲು ಬೇರೆ ಬೇರೆ ವ್ಯವಸ್ಥೆಗಳ ಪ್ರಯಾಣದ ನಂತರದಲ್ಲಿ ಮೈಸೂರಿಗೆ ನನ್ನ ಪ್ರಯಾಣ ಹೋಗಿ ನಿಲ್ಲುತ್ತೆ. ಅಲ್ಲಿ ನಾನೊಂದು ಹೋಟೆಲ್ ಉದ್ಯಮವನ್ನು ಆರಂಭ ಮಾಡ್ಕೊಳ್ತೇನೆ. ಒಂದು ರೆಸ್ಟೋರೆಂಟ್ ಬಾರ್ ಇದೆ. ಅದ್ರ ಜೊತೆನಲ್ಲಿ ಕೆಲವು ನನ್ನ ಸ್ನೇಹಿತರು, ಕೃಷಿಲಿ ಆಸಕ್ತಿ ಇದ್ದಿದ್ದರಿಂದ ಬಹಳ ಸ್ನೇಹಿತರ ತೋಟ ಕಟ್ಟೋದಕ್ಕೆ ನನ್ನ ಹೇಗೆ ಮಾಡಲಿ, ಈ ತೋಟಗಳನ್ನು ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನನ್ನ ಹತ್ರ ಸಜೆಷನ್ ಕೇಳೋ ಕರ್ಕೊಂಡು ಹೋಗ್ತಾ ಇದ್ರು. ಹಾಗೆ ಬರುವಾಗ ಒಂದು ಯಾವುದೋ ಜಾಗ, ನೀವು ಯಾಕೆ ಮಾಡಬಾರ್ದು ಕೃಷಿನ ಅಂದರು. ನನಗೇನಂತ ನಾನು ಯಾಕಂದ್ರೆ ಅಲ್ಲಿ ಭೂಮಿ ನಂದೇನು ಇರಲಿಲ್ಲ ಭೂಮಿ. ಹಾಗಾಗಿ ಅವ್ರ ಜೊತೆನಲ್ಲಿ ಹೋಗುವಾಗ ಒಂದಷ್ಟು ನೋಡೋಣ ಅಂತ ಹೋದ್ವಿ. ಎಲ್ಲೋ ಒಂದು ಜಾಗ ಸಿಕ್ತು. ಅದು ಕೃಷಿಗೆ ಬಹಳ ಯೋಗ್ಯವಾದ ಜಾಗ ಅಂತ ಏನಲ್ಲ, ಬಹಳ ಬೆಟ್ಟ ಗುಡ್ಡ ಕಲ್ಲಿಂದ ಕೂಡಿದೊಂದು ಭೂಮಿ ಸಿಕ್ತು. ಅದನ್ನು ತಗೊಂಡೆ. ಅದು ಭೂಮಿ ಒಂಥರ ನಿಮಗೆ ಎಲ್ಲೋ ಒಂದು ಸಂಬಂಧ ಇರ್ತದೆ ಅಂತ ಕಾಣುತ್ತೆ, ಆ ಥರದೆಲ್ಲ ಭೂಮಿ ಕೊಂಡ್ಕೋಬೇಕಾಯ್ತು. ಅನಂತರ ನಾನು ಕೆಲವು ಮೆಡಿಸಿನಲ್ ಪ್ಲಾಂಟ್ಸು ಇಂಥವ್ನು ಬೆಳೆಯೋಣ ಅಂತ ಆರಂಭ ಮಾಡಿ, ಅದಕ್ಕಾಗಿ ನಾನು ಕೃಷಿಗೆ ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡಿದೆ. ನಿಮ್ಮ ಬಾಲ್ಯದ ಜೀವನ ಹೇಗಿತ್ತು? ನಿಮ್ಮ ಎಜುಕೇಶನ್? ನಾನು ಹುಟ್ಟಿ ಬೆಳೆದಿದ್ದು ನನ್ನ ಹಳ್ಳಿ ತೀರ್ಥಹಳ್ಳಿ ತಾಲೂಕಿನ ಮೇಗರಹಳ್ಳಿಯ ಪಕ್ಕ ಹೊಳೆಮದ್ದು ಅಂತ. ನಮ್ಮ ತಂದೆ ತಾಯಿ, ನಮ್ಮ ತಂದೆ HO ರಾಮೇಗೌಡ ಅಂತ, ತಾಯಿ ಸೀತಮ್ಮ ಅಂತ, ಅವರುಗಳು ಕೃಷಿನಲ್ಲೇ ಬದುಕನ್ನು ಕಟ್ಕೊಂಡವರು. ನಾವೇನು ಭಾಳ ದೊಡ್ಡ ಕೃಷಿಕರೇನಲ್ಲ, ಭಾಳ ಸಣ್ಣ ಪ್ರಮಾಣದ ಕೆಲವೇ ನಂಬರ್. ಆವಾಗೆಲ್ಲ ನಾವು 100 ಮರ ಅಡಿಕೆ ತೋಟ, ಒಂದು ಗಂಟೆ ಗದ್ದೆ, ಆ ರೀತಿಯ ಕೃಷಿಕರು ನಾವೆಲ್ಲ. ಅದರಲ್ಲೇ ನಮ್ಮ ತಂದೆ ನಮಗೊಂದಷ್ಟು ವಿದ್ಯಾಭ್ಯಾಸ ಆಯ್ತಲ್ಲ ಕೊಡಿಸಿದ್ರು. ನನ್ನ ಓದು ನನ್ನ ಊರಿನ ಪಕ್ಕದಲ್ಲಿ ಶಿರೂರು ಅಂತ ಒಂದು ಸರ್ಕಾರಿ ಶಾಲೆ ಇದೆ. ಅಲ್ಲಿ ಪ್ರೈಮರಿ ಎಜುಕೇಷನ್ ಅನ್ನು ಮತ್ತು ಮಿಡ್ಲ್ ಸ್ಕೂಲನ್ನು ಆಯಿತು. ನಂತರ ಹೈಸ್ಕೂಲ್ನ ಮೇಗರಹಳ್ಳಿಯಲ್ಲಿ ಮಾಡಿದ್ವಿ. ನಾವು SLC ಇದ್ದಾಗ ಮೊಟ್ಟ ಮೊದಲದಾಗಿ ಮೇಗರಹಳ್ಳಿ PUC ಬಂತು. ಹಾಗೆ ಮೊದಲನೇ ಬ್ಯಾಚು, ಲೆಕ್ಚರರ್ಸ್ ಏನೂ ಇರಲಿಲ್ಲ, ಬರೀ ಕ್ಲಾಸ್ ಮಾತ್ರ ಇತ್ತು. ಸೊ ಅಲ್ಲಿ ನಾನು PUC ಮಾಡಿದೆ. ಅವಾಗ 1 ವರ್ಷದ PUC ಇತ್ತು. ದಟ್ಸ್ ದ ಲಾಸ್ಟ್ ಬ್ಯಾಚ್. 1 ವರ್ಷ PUC ಕೊನೆಯ ಬ್ಯಾಚ್ ಅದು. ಸೊ ನಮ್ಮಷ್ಟಕ್ಕೆ ನಾವೇ ಓದ್ಕೊಂಡ್ವಿ, ಪಾಸ್ ಎಲ್ಲ ಆಯಿತು. ಅನಂತರ ಗ್ರ್ಯಾಜುಯೇಷನ್ಗೆ ಶಿವಮೊಗ್ಗ ಸಹ್ಯಾದ್ರಿ ಕಾಲೇಜಿಗೆ ಹೋದೆ. ಅಲ್ಲಿ ನಾನು BSc ಮಾಡಿದೆ. 73-74 ನನ್ನ ಗ್ರ್ಯಾಜುಯೇಷನ್. ಅನಂತರ ಮತ್ತೆ ಮರಳಿ ಕೃಷಿಗೆ ಬರಬೇಕಾಯ್ತು. ನಮ್ಮ ನಾನು ಹೇಳಿದಾಗೆ ನಮ್ಮ ಬದುಕನ್ನು ಕಟ್ಟುವಷ್ಟು ದೊಡ್ಡ ವಿಸ್ತಾರದ ಭೂಮಿಯನ್ನು ನಮ್ಗೆ ಇರಲಿಲ್ಲ. ತೀರಾ ಕಡಿಮೆ ಪ್ರಮಾಣದ ಭೂಮಿ ಇತ್ತು. ಕೆಲಸಕ್ಕೆ ಹೋರಾಟ, ಕೆಲಸದ ಅನ್ವೇಷಣೆ ಅದು ನಡೀತಲೇ ಇತ್ತು ಜೊತೆಯಲ್ಲಿ. ಸೊ ಆದರೆ ಯಾವುದು ಕರೆಕ್ಟಾಗಿ ಸಿಗಲಿಲ್ಲ. ಆ ಪೀರಿಯಡ್ನಲ್ಲಿ ತುಂಬಾ ಕೆಲಸ ಸಿಗೋದು ತುಂಬಾ ಕಷ್ಟ ಇತ್ತು. 73, 74, 75 ಎಲ್ಲ. ಆಮೇಲೆ ಏನೋ ಕೆಲಸ ಹುಡುಕಿಕೊಂಡು ಬೆಂಗಳೂರಿಗೆ ಹೋದ್ವಿ. ಅಲ್ಲಿ ಯಾವುದೋ ಹೋಟೆಲ್ಲು, ಅಲ್ಲಿ ಕೆಲಸಗಳು ಇಂಥವೆಲ್ಲ ಮಾಡ್ಕೊಂಡು ಬದುಕನ್ನು ಕಟ್ಕೊಂಡ್ವಿ. ಆಮೇಲೆ ಅಲ್ಲಿಂದ ಪುನಃ ಭದ್ರಾವತಿಗೆ ಯಾರೋ ಸ್ನೇಹಿತರ ಜೊತೆನಲ್ಲಿ ಭದ್ರಾವತಿ ಬಂದ್ವಿ. ಭದ್ರಾವತಿಲಿ ಒಂದು ಹೋಟೆಲನ್ನು ಆರಂಭ ಮಾಡಿದೆ. ಐ ಥಿಂಕ್ ಭದ್ರಾವತಿಲಿ ಮೊದಲನೇ ಬಾರ್ ಆ್ಯಂಡ್ ರೆಸ್ಟೋರೆಂಟನ್ನು ನಾನು
79-80ನಲ್ಲಿ ಸ್ಟಾರ್ಟ್ ಮಾಡಿದೆ. ಸೊ ಬಹುಶಃ ಶಿವಮೊಗ್ಗ ಜಿಲ್ಲೆಯಲ್ಲಿ ಎರಡನೇ ಬಾರ್ ಅದು. ಮೊದಲನೇ ಬಾರ್ ಶಿವಮೊಗ್ಗದಲ್ಲಿತ್ತು, ಎರಡನೇ ಬಾರ್ ಭದ್ರಾವತಿ. ಸೊ ಅಲ್ಲಿವರೆಗೆ PUC ಓದ್ಬಿಟ್ಟು ಹೌದು. ಈ ಉದ್ಯಮದ ಕಡೆಗೆ ಒಲವು ಹೇಗೆ? ಒಲವು ಅನ್ನೋಕ್ಕಿಂತಲೂ ಏನಾಗ್ತದೆ, ಬದುಕು ಕಟ್ಟುವ ಧಾವಂತ ಅಷ್ಟೇನೆ, ಇನ್ನೇನು ಇಲ್ಲ ಅಲ್ಲಿ. ಹೇಗಾದ್ರೂ ಮಾಡಿ ಬದುಕನ್ನು ಕಟ್ಟಬೇಕಾಗಿತ್ತು. ಅದೊಂದು ಆಪರ್ಚುನಿಟಿ ಸಿಕ್ತು, ಆ ಆಪರ್ಚುನಿಟಿ ಯುಟಿಲೈಸ್ ಮಾಡ್ಕೊಂಡ್ವಿ. ಹಾಗೇನೆ ಅಲ್ಲೇನು ಇದೇ ಬಿಸ್ನೆಸ್ ಮಾಡ್ತೀವಿ ಹಾಗೇನು ಅಂಥದ್ದೇನು ಕನಸು ಕಟ್ಟಿ ಅದಕ್ಕಾಗಿ ಎಕ್ಸರ್ಸೈಸ್ ಮಾಡಿದ್ದಲ್ಲ. ಆಪರ್ಚುನಿಟಿ ಸಿಕ್ತು, ಹಾಗಾಗಿ ಒಂದು ಜಾಗ ಸಿಕ್ತು. ನನ್ನ ಸ್ನೇಹಿತರೊಬ್ಬರು ಜೊತೆಗೆ ನನ್ನ ಸಹಕಾರ ಸಿಕ್ತು, ನಿಂತರು. ಹಾಗಾಗಿ ಅದನ್ನ ಕಟ್ಕೊಳ್ಬೇಕಾಯ್ತು. ಆಮೇಲೆ ಭದ್ರಾವತಿನಲ್ಲಿ ಒಂದು ಕೆಲವು ವರ್ಷಗಳು ಚೆನ್ನಾಗೇ ನಡೆಯಿತು. ಆಮೇಲೆ ಭದ್ರಾವತಿಯ VASL ಅಂಡ್ MPM ಎರಡು ಸರ್ಕಾರ ಮುಚ್ಚುವ ಸ್ಥಿತಿಗೆ ತಗೊಂಡೋದಾಗ ಅಲ್ಲಿ ವ್ಯಾಪಾರಗಳೆಲ್ಲ ಕಡಿಮೆ ಆಯಿತು. ಆಗ ನಾನು ಪುನಃ ಬೇರೆ ಕಡೆಗೆ ಎಲ್ಲರೂ ಬದುಕನ್ನು ಕಟ್ಟಬೇಕು ಅನ್ನೋ ಯೋಚನೆ ಬಂತು. ಹಾಗಾಗಿ ಬೆಂಗಳೂರು ಮತ್ತು ಬೇರೆ ಯೋಚನೆಯಲ್ಲಿ ಇದ್ದೆ. ಬೆಂಗಳೂರಲ್ಲಿ ಪ್ರಯತ್ನ ಪಟ್ಟೆ, ಆಗಲಿಲ್ಲ ಬದುಕು ಕಟ್ಟೋದಕ್ಕೆ. ಅನಂತರ ಮೈಸೂರಿಗೆ ಹೋಗಿ ನಾನು 87-88 ನಾನು ಮೈಸೂರಿಗೆ ಹೋಗ್ಬೇಕಾಯ್ತು. ಅಲ್ಲಿ ಒಂದು ರೆಸ್ಟೋರೆಂಟ್, ಒಂದು ಬಾರ್ ಅಂಡ್ ರೆಸ್ಟೋರೆಂಟ್, ಒಂದು ಗ್ರ್ಯಾಂಡ್ ಪಾಸ್ ಕಿಚನ್ ಅಂತ ಒಬ್ಬ ಇಂಗ್ಲೆಂಡ್ನವ್ರು ನಡೆಸ್ತಾ ಇದ್ರು. ಸೊ ಅವರಿಂದ ನಾನು ಅದನ್ನು ತಗೊಂಡೆ. ಸೊ ಹಾಗಾಗಿ ಅಲ್ಲಿ ಬದುಕಲ್ಲಿ ನನ್ನ ಉದ್ಯಮ ಮೈಸೂರಿನಲ್ಲಿ ಆರಂಭ ಆಯ್ತು. ಹಾಗಾಗಿ ಅನಂತರದಲ್ಲಿ ಏನಾಯ್ತು, ಕೃಷಿ ಮಾಡ್ತೀನಿ ಅನ್ನೋದೇನು ನಾನು ಆ ಥರದ ಕಣ್ಣು ಇಟ್ಟಿರಲಿಲ್ಲ. ನಂತರ ದಿನಗಳಲ್ಲಿ ನನ್ನ ಬದುಕು ಇದರಲ್ಲಿ ಹೋಟೆಲ್ ಉದ್ದಿಮೆ ನಡೀತಾ ಇತ್ತು. ಸಾಕಷ್ಟು ಜನಸಂಪರ್ಕಗಳು ಬೆಳೆಸ್ಕೊಂಡಿದ್ವಿ. ಬಟ್ ಕೃಷಿ ಎಲ್ಲೋ ಒಂದ್ ಕಡೆ ಎಳೀತಾ ಇತ್ತು ನನಗೆ. ಈ ನನ್ನ ಸ್ನೇಹಿತರು ಕೆಲವರು ತೋಟ ನೋಡೋದಕ್ಕೆ ಎಲ್ಲ ಹೋಗ್ತಾ ಇದ್ದೆ. ಹಾಗೆ ನಾನೊಂದು ಜಾಗನೂ ನೋಡಿದ್ದಾಯ್ತು, ಕೃಷಿ ಮಾಡೋಣ ಅಂತ ಯೋಚನೆ ಮಾಡಿದೆ. ಬಟ್ ಅದು ಅಲ್ಲಿ ನೀರು ಈ ರೀತಿ ಎಲ್ಲ ಭೂಮಿ ಅಲ್ಲ ಅದು. ನಮ್ಮಲ್ಲಿ ನೀರಿದೆ, ಮಳೆ ಬೇಕಾದಷ್ಟಿದೆ, ಆ ಥರದ ಭೂಮಿಗಳಲ್ಲ ಅದು. ಬಹಳ ಬೆಟ್ಟ ಗುಡ್ಡ ಕಲ್ಲು ಈ ಥರ ಬಂಡೆ ಇದ್ದಂಥ ಭೂಮಿ. ಸೊ ಅದು ಯಾರೂ ಕಲ್ಟಿವೇಶನ್ ಆಗಲ್ಲ ಅಂತ ಬಿಟ್ಟು ಭೂಮಿನ ನಾನು ತಗೊಂಡೆ. ಸೊ ನನಗೆ ಆ ಭೂಮಿ ಇಷ್ಟ ಆಯಿತು, ಅದಕ್ಕೆ ತಗೊಂಡೆ. ಯಾಕೆ ಏನು ಅಂತ ಪ್ರಶ್ನೆನೂ ಇಲ್ಲ ನನಗೆ. ಬಟ್ ಇವತ್ತು ಬಹಳ ಅದ್ಭುತವಾದ ಒಂದು ತೋಟ ಆಗಿದೆ. ಸೊ ಆವಾಗ ನನಗೆ ಬಹಳ ಜನ ಇದ್ಯಾಕೆ ತಗೊಂಡ ಅಂತ ನಮ್ಮ ಅಪ್ಪನೇ ಬಂದು ಬೈದಿದ್ರು, ನಿಂಗೇನು ಬುದ್ಧಿ ಇಲ್ಲ ಮಾರೆ, ಹೋಗಿ ಈ ಕಲ್ಲು ಬಟ್ಟೆ ತಗೊಂಡಿದ್ದೀಯಲ್ಲ, ಇದರಲ್ಲಿ ಏನು ಕೆಲಸ ಮಾಡೋಕ್ಕಾಗಲ್ಲ ಅಂತ ಅಂದಿದ್ರು. ಅನಂತರ ಕೆಲವು ದಿವಸ ನಾನು ಏನು ಮಾಡಿರಲಿಲ್ಲ. ಸಫೇದ್ ಮುಸ್ಲಿ ಅಂತ ಒಂದು ಮೆಡಿಸಿನಲ್ ಪ್ಲಾಂಟನ್ನು ಭಾಳಷ್ಟು ಬೆಳೀತಾ ಇದ್ರು, ತುಂಬ ಲಾಭ ಅಂತ ಅಂದ್ಬಿಟ್ಟು ಆಂಧ್ರ ಅಲ್ಲೆಲ್ಲ ಕೆಲವು ಬೆಳೀತಾ ಇದ್ರು. ಹಾಗಾಗಿ ನಾವೊಂದಷ್ಟು ಜನ ಬೆಳೀಲಿಕ್ಕೆ ಅಂತ ಪ್ರಯತ್ನಕ್ಕೆ ಆಗ ನಾನು ಭೂಮಿನ ರೆಡಿ ಮಾಡೋಕ್ಕೆ ಹೋದೆ. ಸೊ ಆವಾಗ ಭೂಮಿನೆಲ್ಲ ಒಂದು ಲೇಔಟ್ ಮಾಡಿ ಅಲ್ಲಿ ಬೋರ್ವೆಲ್ಗಳು, ರೋಡು, ಫೆನ್ಸಿಂಗು ಇವನ್ನೆಲ್ಲ ಮಾಡಿಕೊಂಡೆ. ಅಲ್ಲೇ ಸಣ್ಣ ಪುಟ್ಟ ಹೋರಾಟಗಳು, ಹಳ್ಳಿನಲ್ಲಿ ಜಮೀನು ಮಾಡಬೇಕು ಅಂದರೆ ಭಾಳ ಕಷ್ಟ ಇದೆ. ಸೊ ಭಾಳಷ್ಟು ವಿರೋಧಗಳು ಬರ್ತವೆ, ಬೇಲಿ ಹಾಕೋಕೆ ವಿರೋಧ ಮಾಡ್ತಾರೆ, ಇವೆಲ್ಲ ಇದ್ದು. ಆಮೇಲೆ ಭಾಳ ದೊಡ್ಡ ಚಾಲೆಂಜ್ ಆಗಿದ್ದು ನಮಗೆ ನೀರಿನ ಸಮಸ್ಯೆ. ಸೊ ಬೋರ್ವೆಲ್ಗಳು ಬಿಗಿನಿಂಗಲ್ಲಿ ಸ್ವಲ್ಪ ದಿವಸ ಬಂತು, ಅನಂತರದಲ್ಲಿ ನೀರು ಸಂಪೂರ್ಣ ಕಡಿಮೆ ಆಗ್ತಾ ಹೋಯ್ತು. ನಾನು ಒಂದಷ್ಟು ಬೇರೆ ಬೇರೆ ಬೆಳೆ ಎಲ್ಲ ಹಾಕಿದ್ದೆ. ನಾನು ಬೇರೆ ಬೇರೆ ಬೆಳೆಗಳನ್ನು ಬೆಳೀತಾ ಇದ್ದೆ. ನಾನು ಸಫೇದ್ ಮುಸ್ಲಿ ಬೆಳೀತಾ ಇದ್ದೆ, ವೆನಿಲ್ಲಾ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದ್ದೆ, ಪಚೋಲಿ ಇಂಥವನ್ನೆಲ್ಲ ತುಂಬಾ ಬೆಳೀತಾ ಇದ್ದೆ, ತರಕಾರಿಗಳಿತ್ತು, ಮೂಸಂಬಿ ಇತ್ತು, ಇವೆಲ್ಲವೂ ತುಂಬಾ ಬೆಳೀತಾ ಇದ್ದೆ, ಪಪಾಯ ಇತ್ತು, ಬಾಳೆ. ಬಟ್ ನೀರಿನ ಶಾರ್ಟೇಜ್ ಆದಾಗ ನನ್ನ ಎಲ್ಲ ಪ್ಲಾನ್ಗಳು ಮತ್ತೆ ತಲೆಕೆಳಗಾದವು. ಸೊ ಆಗ ನಾನು ನನ್ನ ಬದಲಾವಣೆ ಮಾಡ್ಕೋಬೇಕಾಗ್ತು. ಒಂದಷ್ಟು ಅಡಿಕೆನೂ ಇಟ್ಕೊಂಡಿದ್ದೆ, ಅಡಿಕೆನೂ ಉಳಿಸ್ಕೊಂಡೆ, ಬೇರೆ ಕೆಲವಷ್ಟು ಇವನ್ ತೆಕ್ಕೊಂಡು ಹೋದೆ. ತೆಗೆದು ಒಂದು ಥೈವಾನ್ ಸೀಬೆ ಹಾಕೊಂಡು ಹೋದೆ ಒಂದಷ್ಟು ದೊಡ್ಡ ಮಟ್ಟದಲ್ಲಿ. ಆಮೇಲೆ ಸಪೋಟಕ್ಕೆ ಹೋದೆ. ಸೊ ಆಮೇಲೆ ಒಂದಷ್ಟು ನೀರಿಗಾಗಿ ಇನ್ನಷ್ಟು ಭೂಮಿಯನ್ನು ಕೊಂಡ್ಕೊಳ್ತಾ ಹೋದೆ. ಸ್ವಲ್ಪ ವಿಸ್ತಾರ ಜಾಸ್ತಿ ಆಯ್ತಾ ಹೋಗ್ತು. ಸೊ ಆ ನೀರು ಕೆಲವು ಕಡೆ ಸಿಕ್ತು. ಸೊ ಆ ನೀರಿಗಾಗಿ ನನ್ನ ಭೂಮಿಯಿಂದ ಒಂದು 2 ಕಿಲೋಮೀಟರ್ ಆಚೆಗೆ ಒಂದು ಭೂಮಿ ತಗೊಂಡು ಅಲ್ಲಿಂದ ಪೈಪ್ ಲೈನ್ನಲ್ಲಿ ನೀರನ್ನು ತರಿಸ್ತಾ ಇದ್ದೆ. ಅಲ್ಲಿಂದ ಈಗಲೂ 3 ಬೋರ್ ಇದೆ. 2 ಬೋರಿನ ನೀರು ನನ್ನ ಭೂಮಿಗೆ ಈಗಲೂ ಬರುತ್ತೆ. ಅದರಿಂದ ರೆಗ್ಯುಲರ್ ಆಗಿ 2 ಬೋರಿಂದ ಯಾವ್ದಾದ್ರು ಔಟ್ ಆಫ್ 3 2 ಬೋರಿನ ನೀರು ರೆಗ್ಯುಲರ್ ಈಗಲೂ ಬರುತ್ತೆ. ಆಮೇಲೆ ಸಪೋಟ ಇಂಥವು ನೀರು ಕಡಿಮೆ ಇರೋ ಬೆಳೆಗಳಿಗೆ ಒಂದಷ್ಟು ಹೋದೆ, ಮಾವು ಇತ್ಯಾದಿ ಬೆಳೆಗಳಿಗೂ ಹೋದೆ. ಸೊ ಇನ್ನಷ್ಟು ಅಡಿಕೆ ಹಾಕಿದೆ, ಮತ್ತೆ ಅದು ಇನ್ನೊಂದ್ಸಾರಿ ನೀರು ಹೊಡ್ತಾ ಬಿದ್ದು ಒಂದು 10 ಎಕರೆ ಅಡಿಕೆನ ಕೀಳ್ಸಿ ಹಾಕ್ಸಿದೆ. ಸೊ ಹೀಗೆಲ್ಲ ಒಂದಷ್ಟು ಸರ್ಕಸ್ಗಳಾಯಿತು. ಅನಂತರ ಈಗ ಭಾಳ ಸ್ಟೆಬಿಲೈಸ್ಡ್ ಕ್ರಾಪ್ ಪ್ಯಾಟರ್ನ್ ಇಟ್ಕೊಂಡಿದ್ದೀನಿ. ನನ್ನ ಇದು ಟೋಟಲಿ ಆರ್ಗ್ಯಾನಿಕ್ ಕಲ್ಟಿವೇಶನ್, ಅಂದರೆ ವಿಷಮುಕ್ತ ಕೃಷಿನಲ್ಲಿ ಇದ್ದೀನಿ. ಅದು ನಾವು
ಮುಂಚೆಯಿಂದ ನಡ್ಸ್ಕೊಂಡ್ ಬಂದಿದ್ದೀನಿ. ಸೊ ಜೊತೆಯಲ್ಲಿ ಏನಾಗ್ತದೆ, ಕೃಷಿ ಆದಾಯ ಎಕನಾಮಿಕ್ಲಿ ವೈಬಲ್ ಆಗಿರ್ತದೆ ಕೃಷಿ. ನೀವು ಸುಮ್ಮನೆ ಫ್ಯಾಷನ್ನಿಗೆಲ್ಲ ಕೃಷಿ ಮಾಡೋದಕ್ಕಾಗೋದಿಲ್ಲ. ಸೊ ಎಕನಾಮಿಕಲಿ ವೈಬಲ್ ಆಗಿರೋ ಕೃಷಿನ ಮಾತ್ರ ನಾವು ಮಾಡಬೇಕಾಗ್ತದೆ, ಕೃಷಿ ಕಟ್ಟಬೇಕಾಗ್ತದೆ. ಆ ದಿಕ್ಕಿನಲ್ಲಿ ನನ್ನ ಪ್ರಯತ್ನಗಳು ನಡೀತಾ ಇರೋದು. ನಾನೀಗ ಸದ್ಯಕ್ಕೆ ಸಕ್ಸಸ್ ಆಗಿದೆ ಆ ವಿಚಾರದಲ್ಲಿ. ನಂತರ ಈಗ ಕ್ರಾಪ್ ಪ್ಯಾಟರ್ನಿಗೆ ಹೋದ್ರೆ ನಿಮಗೆ ನನ್ನ ಹತ್ರ ಅಡಿಕೆ ಇದೆ. ಅದು ಒಂದು ಬೆಳೆ ನಾನು ಎಲ್ಲೂ ಒಂದ್ ಕಡೆ ಬೆಳೆಯೋದಿಲ್ಲ, ಒಂದಷ್ಟು ಬೆಳೆಗಳನ್ನು ಮಿಶ್ರ ಮಾಡ್ತೀನಿ. ಅಫ್ಕೋರ್ಸ್ ನನ್ನ ನೀರಿನ ಅವೈಲಬಿಲಿಟಿ ಅವನ್ನೆಲ್ಲ ನೋಡ್ಕೊಂಡು ಮಾಡ್ತೀನಿ. ಸೊ ನಾನಲ್ಲಿ ನಿಮಗೆ ಬೆಳೆ ಅಂತ ತಕ್ಷಣ ಏನಾಗ್ತದೆ, ನಿಮಗೆ ಬೆಳೆಯಲ್ಲಿ ನಿಮಗೆ ಕ್ರಾಪ್ ಬರಲೇಬೇಕಾಗ್ತದೆ. ಕ್ರಾಪ್ ಬರೋದಕ್ಕೆ ಪೂರ್ವಕವಾಗಿ ಭೂಮಿ ಚೆನ್ನಾಗಿ ಇಟ್ಕೊಳ್ಳೇಬೇಕಾಗ್ತದೆ. ಸೊ ಮಣ್ಣಿನ ಆರೋಗ್ಯ ಮತ್ತೆ ಬೆಳೆ ಮತ್ತು ಗಿಡಗಳ ಆರೋಗ್ಯ ಎರಡನ್ನೂ ಹೊಂದಿಸ್ಕೊಂಡು ನಾನು ಹೋಗ್ತಾ ಇರ್ತೀನಿ. ಈಗ ನನ್ನ ಹತ್ರ ಇರ್ತಕ್ಕಂಥ ಬೆಳೆಗಳು ನಿಮಗೆ ಅಡಿಕೆ ಇದೆ, ತೆಂಗಿದೆ, ಮೆಣಸಿದೆ, ಪೆಪ್ಪರ್ ಇದೆ, ಸಪೋಟ ಇದೆ, ಆಮೇಲೆ ಒಂದಷ್ಟು ಡ್ರ್ಯಾಗನ್ ಫ್ರೂಟ್ ಇದೆ, ಇನ್ನೇನು ಬಾಳೆ ಇದೆ, ಮ್ಯಾಂಗೋಸ್ಟಿನ್ ಇದೆ, ರ್ಯಾಂಬುಟಾನ್ ಇದೆ, ಇನ್ನು ಅವಕಾಡೋ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿದೆ, ಲೆಮನ್ ಇದೆ. ಸೊ ಹೀಗೆ ಎಲ್ಲ ಬೆಳೆಗಳನ್ನು ಒಂದಷ್ಟು ಇಟ್ಕೊಂಡಿದ್ದೀನಿ. ಇಲ್ಲಿ ಇರಿಗೇಷನ್ ವ್ಯವಸ್ಥೆಗಳನ್ನು ಅಷ್ಟೇ ಬಹಳ ವ್ಯವಸ್ಥಿತವಾಗಿ ಮಾಡ್ಕೊಂಡಿದ್ದೀನಿ. ಡ್ರಿಪ್ಪು ಆದರೂ ಸಹ ಒಂದು ಕಲೆಕ್ಟಿಂಗ್ ಟ್ಯಾಂಕು, ಸುಮಾರು ಒಂದು 10-15 ಲಕ್ಷ ಲೀಟರ್ ನೀರು ಹಿಡಿಯುವಂಥ ಒಂದು ಕಲೆಕ್ಟಿಂಗ್ ಟ್ಯಾಂಕ್ ಇರುತ್ತೆ. ಅಲ್ಲಿಗೆ ಎಲ್ಲ ನೀರನ್ನು ಡಂಪ್ ಮಾಡಿಕೊಂಡು, ಯಾಕಂದ್ರೆ ಬೋರಿಂದನೇ ನೀರನ್ನು ನಿರ್ವಹಿಸೋಕ್ಕಾಗೋದಿಲ್ಲ. ಸೊ ನಾನೇನು ಪ್ಲಾನ್ ಮಾಡಿರ್ತೀನೋ ಅಷ್ಟು ಗಿಡಗಳಿಗೆ ಹೋಗೋದಿಲ್ಲ. ಹಾಗಾಗಿ ಏನಾಗ್ತದೆ, ಒಂದು ಕಡೆ ಕಲೆಕ್ಟ್ ಮಾಡಿ ಅಲ್ಲಿಂದ ನಾನು ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ. ಸೊ ಡಿಸ್ಟ್ರಿಬ್ಯೂಷನ್ ವ್ಯವಸ್ಥೆಗಳು ಚೆನ್ನಾಗಿದೆ. ಸೊ ಜಾಸ್ತಿ ನಾನು ಯಾವ್ದಾದ್ರು ಮೈಕ್ರೋಮ್ಸ್ ಇಂಥವನ್ನ ಜಾಸ್ತಿ ಮತ್ತೆ ಈ ಜೀವಾಮೃತ ಇಂಥವನ್ನೆಲ್ಲ ಜಾಸ್ತಿ ಕೊಡ್ತಾ ಇರ್ತೀನಿ. ಸೊ ನೀರಿನ ನಿರ್ವಹಣೆ ಕರೆಕ್ಟಾಗಿ ಮಾಡ್ಕೊಳ್ತೀವಿ. ಇಟ್ಸ್ ಎಕನಾಮಿಕಲಿ ವೈಬಲ್ ಪ್ರಾಜೆಕ್ಟ್ ಅಂತ ಅಷ್ಟೇ. ಆದರೆ ನಾನು ಯಾರಿಗೆ ಹೇಳೋದಾದ್ರೂ ಅಷ್ಟೇ, ಕೃಷಿ ಯಾವತ್ತೂ ಎಕನಾಮಿಕಲಿ ವೈಬಲ್ ಆಗಿರಬೇಕು. ಸೊ ಅದಿಲ್ಲ ಅಂತಂದ್ರೆ ಕೃಷಿ ಮಾಡ್ಲಿಕ್ಕೆ ಆಗೋದಿಲ್ಲ. ಕೃಷಿ ಜೊತೆಗೆ ನಿರಂತರವಾಗಿರ್ಬೇಕು. ನಾವು ಇವತ್ತು ಮಾಡಿ ನಾಳೆ ಬಿಡೋದಲ್ಲ. ನಮ್ಮಲ್ಲಿ ಯಾರು ನಮ್ಮ ಹಿಂದೆ ಮಾಡೋದವರೆಲ್ಲ ಇವತ್ತು ಬದುಕಿನುದ್ದಕ್ಕೂ ಕೃಷಿನ ಕಟ್ಟಿದವರು. ಸೊ ನಮ್ಮಲ್ಲಿ ಏನಾಗ್ತಿದೆ, 4 ವರ್ಷ ಕಟ್ತೀವಿ. ಇವತ್ತು ನಾವು ನೋಡ್ತಾ ಇದ್ದೀವಿ, ತರಕಾರಿ ವಿಪರೀತ ಬೆಳೀತಿದ್ದು ನಮ್ಮಲ್ಲಿ ಏರಿಯಾಗಳಿದ್ದಾವೆ, ಇವತ್ತು ಬರಡಾಗಿದ್ದಾವೆ, ಫುಲ್ ಹುಟ್ತಾ ಇಲ್ಲ ಭೂಮಿಯಲ್ಲಿ. ಸೊ ಹೇಗೆ ಕೃಷಿ ಮಾಡಬೇಕು ಅನ್ನೋದೇ ಗೊತ್ತಿಲ್ಲದ ಪರಿಸ್ಥಿತಿಗೆ ತಲುಪಿಟ್ಟಿದ್ದಾರೆ. ಇವತ್ತು ಹಣ ಆಗುತ್ತೆ ಅಂತಂದ್ಬಿಟ್ಟು ಮಾಡ್ತಾ ಇದ್ದಾರೆ. ಹಾಗಲ್ಲ, ಕೃಷಿ ಯಾವತ್ತೂ ಕೂಡ ಬದುಕು, ಎಂಟೈರ್ ಲೈಫಿಗೆ ಕೃಷಿ ಆಗ್ಬೇಕು. ಆಮೇಲೆ ಕೃಷಿ ನೀವು ಖಂಡಿತ ಇವತ್ತಿನ ಪ್ರಪಂಚದಲ್ಲಿ ಉದ್ದಿಮೆತನದಲ್ಲಿ ನೋಡ್ಬೇಕು. ಟೋಟಲ್ ಆಗಿ ಎಷ್ಟು ಎಕರೆ ಭೂಮಿಯಲ್ಲಿ ಕೃಷಿ ಮಾಡಿ? ನಂದೊಂದು 32 ಎಕರೆ ಚಿಲ್ಲರೆ ಇದೆ ಭೂಮಿ. ಸರ್, ಸಾಧನೆ ಮಾಡಿ ಸಾಧಕರ ಪಟ್ಟಿಯಲ್ಲಿ ಬರುವಂತದ್ದು ಸುಲಭವಾದದ್ದಲ್ಲ. ಅದೊಂದು ಜರ್ನಿ ಇದೆಯಲ್ಲ, ಅದು ತುಂಬಾ ಕಷ್ಟವಾಗಿರುತ್ತೆ. ನಿಮ್ಮ ಜರ್ನಿ ಯಾವ ರೀತಿ? ಅಲ್ಲ, ಸಾಧಕ ಅಂತ ಹೇಳೋದಲ್ಲ, ಯಾಕಂದ್ರೆ ಸಾಧನೆ ಅನ್ನೋಕ್ಕಿಂತ ಬದುಕನ್ನ ಯಾವ ತರದ ಕಟ್ಕೊಂಡು ಹೋಗ್ಬೇಕು ಕೃಷಿನಲ್ಲಿ ಅನ್ನೋದು ನನ್ನ ಇದು. ಸಾಧನೆಗಳನ್ನು ಎಲ್ಲರೂ ಬಹಳಷ್ಟು ಜನ ಮಾಡ್ತೀವಿ ನಾವು. ಅಂದ್ರೆ ನಮ್ಮ ಬದುಕಿನಲ್ಲಿ ಯಾವ್ದು ಸಕ್ಸಸ್ ಆಗ್ತೀವೋ ಅದನ್ನ ನೀವು ಸಾಧಕ ಅಂತೀವಿ ಅಲ್ವಾ. ಹಾಗಾಗಿ ಸಕ್ಸಸ್ ಆಗೋದಕ್ಕೆ ನಮ್ಗೆ ಏನಾಗ್ತದೆ, ಒಂದು ಪ್ಲಾನಿಂಗ್ ಇರ್ಬೇಕಾಗ್ತದೆ. ನೀವು ಯಾವುದೇ ಒಂದು ಬಿಸ್ನೆಸ್, ಒಂದು ಪೆಟ್ಟಿಗೆ ಅಂಗಡಿ ಹಾಕಿಟ್ಟಿರ್ತಾನೆ, ಅವನೊಂದು 50,000 ರೂಪಾಯಿ ಬಂಡವಾಳ ಹಾಕಿರ್ತಾನೆ. ಅವನಲ್ಲಿ ಯಾವ್ದು ಗುಟ್ಕಾ ಸೇಲ್ ಆಗ್ತದೆ, ಯಾವ ಬಿಡಿ ಸೇಲ್ ಆಗುತ್ತೆ, ಯಾವ ಸಿಗರೇಟ್ ಸೇಲ್ ಆಗ್ತದೆ, ಯಾವ ಪೆಪರ್ಮೆಂಟ್ ಸೇಲ್ ಆಗ್ತದೆ, ಅವನ್ನ ನೋಡಿ ಯೋಚನೆ ಮಾಡಿ ಇಡ್ತಾನೆ. ನಾವು ಕೃಷಿ ಮಾಡೋರು ಹಾಗೆ ಮಾಡೋದಿಲ್ಲ. ನಾವು ನಮ್ಮ ಇನ್ವೆಸ್ಟ್ಮೆಂಟು ಲಕ್ಷಾಂತರ ಹಣ ಹಾಕ್ತಿರ್ತೀವಿ. ಈಗ ನಾವು ನಮ್ಮ ಏರಿಯಾದಲ್ಲೆಲ್ಲ ನಾವು ಕೃಷಿ ಮಾಡಬೇಕಂತ ಕೋಟ್ಯಾಂತರ ರೂಪಾಯಿನ ಇನ್ವೆಸ್ಟ್ ಮಾಡಿರ್ತೀವಿ. ನಾವು ಎಲ್ಲೂ ಯೋಚನೆ ಮಾಡೋದಿಲ್ಲ, ಅಲ್ಲಿ ನಾನು ಏನು ಬೆಳಿಬೇಕು, ಯಾವ್ದು ವಯಬಲ್ಲು, ಯಾವ್ದು ನಾನ್ ವಯಬಲ್ಲು, ಆ ರೀತಿಯ ಯೋಚನೆಗಳನ್ನೇ ನಾವು ಮಾಡೋದಿಲ್ಲ. ಪಕ್ಕದವನು ಬೆಳೀತಾನೆ, ನಾನು ಬೆಳಿತೀನಿ. ಅವನು ಅಡಿಕೆ ಹಾಕಿದಾನೆ, ನಾನು ಅಡಿಕೆ ಹಾಕ್ತೀನಿ. ಅವನು ತೆಂಗು ಹಾಕಿದಾನೆ, ನಾನು ತೆಂಗು ಹಾಕ್ತೀನಿ. ಅವನು ಯಾವುದೋ ಇನ್ನೊಂದು ಬೆಳೆ ಬೆಳೀತಾನೆ, ತರಕಾರಿ ಬೆಳೀತಾನೆ, ನಾನು ತರಕಾರಿ ಬೆಳಿತೀನಿ. ಸೊ ಅದು ಹಾಗಲ್ಲ. ನಮ್ಮ ಪ್ಲಾನ್ ನಾವು ಮಾಡ್ತಲೇ ಇರಬೇಕು. ನಿರಂತರವಾಗಿ ಒಂದು ಬೆಳೆ ಬೇಡ ಅಂದ್ರೆ ಕಿತ್ತಾಕ್ಬೇಕು. ಇವತ್ತೇ ನಿಮಗೆ ತೈವಾನ್ ಸೀಬೆ ಅಂತಂದ್ಬಿಟ್ಟು ಈಗ ಟಿವಿನಲ್ಲಿ ಯೂಟ್ಯೂಬಲ್ಲಿ ತುಂಬ ತೋರಿಸ್ತಾರಲ್ಲ. ನನಗೆ 50 ಲಕ್ಷ ಬಂತು, 60 ಲಕ್ಷ. ನಾನು ಹಾಕಿದ್ದೆ ತೈವಾನ್ ರೆಡ್. ನಾನು 4 ಎಕರೆ ಇತ್ತು. 1 ವರ್ಷ 2 ವರ್ಷ ಬಂತು. ಅನಂತರದಲ್ಲಿ ನಿಮ್ಗೆ ರೂಟ್ ರೋಟಿಂಗ್ ಸ್ಟಾರ್ಟ್ ಆಗ್ತದೆ, ಕಂಟ್ರೋಲೇ ಮಾಡೋಕ್ಕಾಗಲ್ಲ, ಕಿತ್ತಾಕ್ಲಿಲ್ಲ. ಅದಷ್ಟೊಂದು ಕಿತ್ತಾಕಿ ನಾನು ಬೇರೆ ಕ್ರಾಪಿಗೆ ಹೋಗಿದ್ದೆ. ಸೊ ನಿರಂತರವಾಗಿ ಬದಲಾವಣೆಯೂ ಇರಬೇಕು ನಮಗೆ. ಕೃಷಿನಲ್ಲಿ ಒಂದೇ ಹಾಕಿದ್ದೀವಿ ಕೂರ್ತೀವಿ ಅಂತ ಹೇಳೋಕ್ಕಾಗಲ್ಲ. ಅಡಿಕೆ ನನ್ನ ನೀರಿಲ್ದಾಗ 10 ಎಕರೆ ಕಿತ್ತಾಕ್ತೀನಿ. ಈಗ ನೀರಿನ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ, ಈಗ ಒಂದು 6-7 ಎಕರೆ ಹಾಕ್ತಾ ಇದ್ದೀನಿ ನಾನು. ಸೊ ಇದಕ್ಕೆ ನಾವು ರೆಡಿ ಇರಬೇಕಾಗ್ತದೆ. ಸೊ ಹೇಗೆ ನಾವು ಉದ್ದಿಮೆಯನ್ನು ನೋಡ್ತೀವಿ, ನಾವು ಒಂದು ಉದ್ದಿಮೆ ಫೇಲ್ಯೂರ್ ಆಗ್ತದೆ ಅಂದಾಗ ನಾವು ಹೇಗೆ ಬೇರೆ ಕಡೆ ಸ್ವಿಚ್ ಓವರ್ ಮಾಡ್ತೀವಿ, ಒಂದು ಇಂಡಸ್ಟ್ರಿ ನನಗೆ ಪ್ರಾಡಕ್ಟ್ ಫೇಲ್ಯೂರ್ ಆಗ್ತದೆ ಅಂದಾಗ ಇನ್ನೊಂದು ಕಡೆ ಸ್ವಿಚ್ ಓವರ್ ಮಾಡ್ತೀವಿ, ಅದೇ ಥರ ಕೃಷಿನೂ ಕೂಡ ನಾವು ನೋಡ್ಬೇಕು. ಕೃಷಿನಲ್ಲೂ ಕೂಡ ಹಾಗೇನೆ. ನಾವೆಲ್ಲ ಬಿಗಿನಿಂಗಿಂದ ಆರ್ಗ್ಯಾನಿಕ್ ಕಲ್ಟಿವೇಶನು ಬಹಳಷ್ಟು ಜನ ಕೃಷಿಗೆ ತಂದಿದ್ದೀವಿ. ನಾವು ಮಾರಾಟ ಕೂಡ ನಾವೇ ಮಾಡ್ತಾ ಇದ್ವಿ. ಒಂದು ನೇಸರ ಆರ್ಗ್ಯಾನಿಕ್ ಟ್ರಸ್ಟ್ ಅಂತ ಮಾಡ್ಕೊಂಡು
ಬಹುಶಃ ಈ ದೇಶದಲ್ಲಿ ಮೊದಲನೇ ಆರ್ಗ್ಯಾನಿಕ್ ಸಂಸ್ಥೆ ನಾವು ಮಾಡ್ಕೊಂಡಿದ್ವಿ, ಫಸ್ಟ್ ಆಫ್ ಇಟ್ಸ್ ಕೈಂಡ್. ರೈತರು ನಾವೇನು ಬೆಳೆಯೋದು ಬಂದೇನು ತಂದು ಮಾರೋದು ಒಟ್ಟಿಗೆ ಅನ್ನೋ ಥರದ. ಸೊ ಇದು ಏನಾಗಿದೆ, ಆ ಥರದ್ದನ್ನ ನಾವು ತುಂಬಾ ಜನರ ಹತ್ರ ಬೆಳೆಸಿದ್ದೀವಿ. ಬಟ್ ಈಗ ಏನಾಗಿದೆ, ನಮ್ಮ ಸಿಟಿಯಿಂದ 30 ಕಿಲೋಮೀಟರ್ 40 ಕಿಲೋಮೀಟರ್ ಆಚೆಗೆ ರೈತರಿದ್ದಾರೆ, ಹತ್ರದಲ್ಲಿ ಎಲ್ಲೂ ಇಲ್ಲ, ಎಲ್ಲ ರಿಯಲ್ ಎಸ್ಟೇಟ್ ಮಾಫಿಯಾದಲ್ಲಿ ಹೋಗಿದ್ದಾರೆ. ಹಾಗಾಗಿ ಏನಾಗ್ತದೆ, ಕೃಷಿ ಎಲ್ಲೋ ಒಂದು ಹಂತದಲ್ಲಿ ನಿಂತೋಗ್ತದೆ ಅನ್ನೋ ಭ್ರಮೆ ಕೂಡ ಇದೆ, ಆ ಭಯನೂ ಇದೆ. ಬಟ್ ಒಂದು ಹಂತದಲ್ಲಿ ಯಾರು ಇವತ್ತು ಕೃಷಿ ಭೂಮಿಯನ್ನ ವ್ಯವಸ್ಥಿತವಾಗಿ ವಿತ್ ಆಲ್ ಇನ್ಫ್ರಾಸ್ಟ್ರಕ್ಚರ್ ಇಟ್ಕೊಂಡಿರ್ತಾನೆ, ಅವನೇ ಮುಂದೆ ಆತ ರಾಜ, ಅಷ್ಟೇ. ಅವನೇ ಕಿಂಗು, ಈಸ್ ದ ರೂಲರ್. ಅದರಲ್ಲಿ ಏನು ಅನುಮಾನವೇ ಇಲ್ಲ. ಯಾಕಂದ್ರೆ ಕೃಷಿ ನಿಮಗೆ ಇನ್ನೊಂದು ಈಗೇನಾಗಿದೆ, ನಮಗೆ ಭೂಮಿನಲ್ಲಿ ನಾವು ಬೆಳಿತೀವಿ, ನಾವು ಮತ್ತೆ ಒಬ್ಬ ಕನ್ಸ್ಯೂಮರ್ ನಡುವೆ ಒಂದು 8-10 ಏಜೆನ್ಸಿಗಳು ಇವತ್ತು ಕೆಲಸ ಮಾಡ್ತವೆ. ಈಗ ನಾನು ಒಬ್ಬ ಟ್ರಾನ್ಸ್ಪೋರ್ಟರ್ ತಗೊಂಡೋಗ್ತಾನೆ, ಅಲ್ಲಿಂದ ತಗೊಂಡೋಗಿ ಇನ್ನೊಂದು RMCಗೋ ಅಥವಾ ಇನ್ನೊಂದು ಏಜೆಂಟ್ ಹತ್ರ ತಗೊಂಡೋಗ್ತಾನೆ, ಅಲ್ಲಿ ಇನ್ನೊಬ್ಬ ಯಾರೋ ಕೂಗಾಕೊಬ್ಬ, ಅಲ್ಲಿ ಇಳಿಸೋಕೊಬ್ಬ ಕೂಲಿ, ಅಲ್ಲಿಂದ ಮತ್ತೆ ಅವನು ಹೋಲ್ಸೇಲಿಗೆ ಹೋಗ್ತಾನೆ, ಅಲ್ಲಿಂದ ಇನ್ನೊಂದು ರಿಟೈಲಿಗೆ ಹೋಗುತ್ತಲ್ಲ. ಈ ಇದರಲ್ಲಿ ನಿಮಗೆ 1 ಅಥವಾ 2 ಚೈನ್ ಬ್ರೇಕ್ ಮಾಡಿದ್ರೆ ನಮಗೆ ಒಂದು 40% ಜಾಸ್ತಿ ಲಾಭ ಸಿಗ್ತದೆ. ಅದನ್ನ ಬ್ರೇಕ್ ಮಾಡೋಕೆ ನಾವು ಪ್ರಯತ್ನ ಪಡಬೇಕು. ಸೊ ಅವಾಗ ನಾನು ಎಲ್ಲೋ ಒಂದು ಹಂತಕ್ಕೆ ಒಬ್ಬ ರಿಟೈಲರ್ ತನಕ ನಾನು ತಲುಪಿಸಿದ್ರು ಸಾಕಾಗ್ತದೆ. ಯಾಕಂದ್ರೆ ಕೃಷಿಕರು ಮಾತ್ರ ಇವತ್ತು ಸೋತಿದ್ದಾರೆ. ನಮ್ಮ ಹತ್ರ ತರಕಾರಿ ಮಾರೋನಾಗ್ಲಿ, ಅದನ್ನ ಇಲ್ಲಿಂದ ಹೊತ್ಕೊಂಡು ಹೋಗೋನಾಗ್ಲಿ, ಟ್ರಾನ್ಸ್ಪೋರ್ಟರ್ ಆಗಲಿ, ಅಥವಾ ಅಲ್ಲಿ ಹೋಲ್ಸೇಲರ್ ಆಗಲಿ, ಅಥವಾ ಕಮಿಷನ್ ಏಜೆಂಟ್ ಆಗಲಿ, ಯಾರೂ ಸೋತಿಲ್ಲ. ಕೃಷಿಕ ಮಾತ್ರ ಸೋತಿದ್ದು. ಹಾಗಾಗಿ ನಾವು ಆ ದಿಕ್ಕಿನ ಕೆಲಸಗಳನ್ನ ನಾವು ಮಾಡಬೇಕಾಗ್ತದೆ. ನಮ್ಮ ಯುವ ಜನತೆಗೆ ಕೃಷಿ ಮತ್ತೆ ಉದ್ಯಮದ ಬಗ್ಗೆ ಒಂದು ಮೆಸೇಜ್ ಕೊಡೋದಾದ್ರೆ ಏನು? ಕೃಷಿ ಮತ್ತು ಉದ್ಯಮ, ಯಾಕಂದ್ರೆ ಕೃಷಿಗೆ ಇವತ್ತು ಪೂರಕವಾಗಿ ನಿಮಗೆ ಬೇಕಾದಷ್ಟು ಇನ್ವೆಸ್ಟ್ಮೆಂಟ್ಸ್ ಆಗ್ತದೆ. ಇವತ್ತು ಕೃಷಿಗೆ ಇನ್ವೆಸ್ಟ್ಮೆಂಟ್ ಅನ್ನು ತಡ್ಕೊಳ್ಳೋ ಕೆಪಾಸಿಟಿ ಇವತ್ತಿನ ಪ್ರಪಂಚದಲ್ಲಿ, ಇವತ್ತಿನ ಪ್ರೆಸೆಂಟ್ ಡೇ ನಲ್ಲಿ. ಯಾಕಂದ್ರೆ ಭೂಮಿ ಕೊಂಡು ಕೃಷಿ ಮಾಡೋದು ಇವತ್ತಂತೂ ಬಹಳ ಕಷ್ಟದ ಕೆಲಸ. ಯಾಕಂದ್ರೆ ಸೈಟ್ ತಗೊಂಡು ಮನೆ ಕಟ್ಟಂಗಾಗಿದೆ. ಸೊ ಅಕಸ್ಮಾತ್ ಇನ್ಹೆರಿಟೆಂಟ್ ಪ್ರಾಪರ್ಟಿ ಇದ್ರೆ ಅದನ್ನ ಎಲ್ಲರೂ ಉಳಿಸ್ಕೊಳ್ಳೇಬೇಕು. ಕೃಷಿ ಮುಂದೆ ಇನ್ನೊಂದು ಉದ್ದಿಮೆ ಬಹುಶಃ ಮುಂದಿನ ದಿವಸಗಳಲ್ಲಿ ಇಲ್ಲ, ಅದಕ್ಕಿಂತ ಮುಂದಿನ ಉದ್ದಿಮೆನೇ ನಿಮ್ಗಿಲ್ಲ. ಆಮೇಲೆ ಕೃಷಿನ ನೀವು ಯಾಕೆ ಉದ್ದಿಮೆ ದೃಷ್ಟಿಯಲ್ಲಿ ನೋಡ್ಬಾರ್ದು? ನೀವು ಈಗ ನಾನೊಂದು 10 ಎಕರೆ ಭೂಮಿನ ಕೊಂಡ್ಕೊಂಡೆ ಅಂದ್ಕೊಳ್ಳಿ, ಇವತ್ತೊಂದು 2 ಕೋಟಿ ರೂಪಾಯಿ, ನಮ್ಮಲ್ಲೂ 2-4 ಕೋಟಿ ಆಗ್ತದೆ ಅಂದ್ಕೊಂಡಿರ್ತೇವೆ. 2 ಕೋಟಿ ಅಥವಾ 1 ಲಕ್ಷ 1 ಕೋಟಿ ರೂಪಾಯಿ ಒಂದು ಜಮೀನು ಕೊಂಡ್ಕೊಳ್ತೀವಿ. ಆ ಜಮೀನನ್ನು ಒಂದು ಪಕ್ಕಕ್ಕೆ ಇಡ್ಬಿಡಿ, ನೀವು ಅದಕ್ಕೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ಸ್ ಅನ್ನೆಲ್ಲ ಒಂದು 20 ಲಕ್ಷ 15 ಲಕ್ಷ ಮಾಡ್ತೀರಿ, ಗಿಬಳೆ ಹಾಕ್ತೀರಿ. ಸೊ ನೀವು ಈ 20 ಏನಿದೆ ನೀವು ಹಾಕಿರ್ತಕ್ಕಂಥ ನೀವು ಮೂಲ ಬಂಡವಾಳ ಭೂಮಿಗೆ ಹಾಕಿರೋದು, ಅದು ನಿಮಗೆ ನಿಮ್ಮ ಯಾವುದೇ ಇನ್ವೆಸ್ಟ್ಮೆಂಟ್, ನಿಮಗೆ ಗೋಲ್ಡ್ ಇರಲಿ ಅಥವಾ ನಿಮ್ಮ ಶೇರ್ ಮಾರ್ಕೆಟ್ ಇರಲಿ ಅಥವಾ ನೀವು ಯಾವುದೇ ಬ್ಯಾಂಕ್ FD ಇರಲಿ, ಅವೆಲ್ಲದಕ್ಕಿಂತ 2ರಷ್ಟು ಮಟ್ಟ 3ರಷ್ಟು ಮಟ್ಟದಲ್ಲಿ ಇದರ ಬೆಲೆ ಏರ್ತಾ ಇರ್ತದೆ. ನಿಮಗೆ ಇಲ್ಲಿ ಹಾಕಿರ್ತಕ್ಕಂಥ ನೀವು ಇನ್ಫ್ರಾಸ್ಟ್ರಕ್ಚರ್ಗೆ ಇನ್ವೆಸ್ಟ್ ಮಾಡಿದ್ದಕ್ಕೆ 100% ನಿಮಗೆ ಅಲ್ಲೊಂದು 100% 60% ಈ ರೀತಿಯಲ್ಲಿ ಹಣ ವಾಪಸ್ ಬರ್ತಾನೆ ಇರ್ತದೆ. ಈ ದಿಕ್ಕಿನಲ್ಲಿ ಲೆಕ್ಕ ಹಾಕಬೇಕಾಗುತ್ತೆ ಇವತ್ತಿನ ಕೃಷಿ ಮಾಡೋರು. ಅಲ್ಟಿಮೇಟ್ ನಿಮ್ಮ ನೆಟ್ವರ್ಕ್ ರೈಸ್ ಆಗ್ತಾ ಇರ್ತದೆ. ಆಮೇಲೆ ನಿಮ್ಮ ವರ್ಷ ಏನು ಆದಾಯ ಬರ್ತದೆ, ದಿನಾದಾಯ, ತಿಂಗಳ ಆದಾಯ, ಅದು ಜಾಸ್ತಿ ಆಗ್ತದೆ. ಒಂದು ಕ್ರಾಪನ್ನು ಇಟ್ಕೊಂಡು ಯಾರು ಕೃಷಿ ಮಾಡ್ಲಿಕ್ಕೆ ಆಗೋದಿಲ್ಲ. ಇವತ್ತು ನಮ್ಮಲ್ಲಿ ಅಡಿಕೆ ಒಂದೇ ಇಟ್ಕೊಂಡು ನಾವು ಕೃಷಿ ಖಂಡಿತ ಮಾಡೋಕ್ಕಾಗಲ್ಲ. ನಿಮಗೆ ಇನ್ನೊಂದು ರೋಗ ಬಂತೆ, ಶೃಂಗೇರಿನಲ್ಲಿ ನಿಮಗೆ ಎಲ್ಲ ಡಿಸೀಸ್ ಬಂತು, ಏನು ಮಾಡ್ತೀರಿ? ನಿಮಗೆ ಪ್ರಪಂಚದ ಎಷ್ಟು ಎಕ್ಸಾಟಿಕ್ ಫ್ರೂಟ್ಸ್ ಅಂತಂದ್ಬಿಟ್ಟು ಹೈಯೆಸ್ಟ್ ಪ್ರೈಸ್ನಲ್ಲಿ ಇವತ್ತು ಪ್ರಪಂಚದಲ್ಲಿ ಮಾರಾಟ ಆಗ್ತದೆ, ಅಷ್ಟೂ ಬೆಳೆಗಳನ್ನು ನಾವು ಮಲೆನಾಡಲ್ಲಿ ಬೆಳಿತೀವಿ. ಅಷ್ಟು ಹಣ್ಣುಗಳು ಬೆಳೀತವೆ, ಅದ್ಭುತವಾಗಿ ಬೆಳೀತವೆ. ನಿಮಗೆ ಅವಕಾಡೋ ತಗೊಳ್ಳಿ, ಮ್ಯಾಂಗೋಸ್ಟಿನ್ ತಗೊಳ್ಳಿ, ರ್ಯಾಂಬುಟಾನ್ ತಗೊಳ್ಳಿ, ಅಥವಾ ನೀವು ಯಾವ ಡ್ರ್ಯಾಗನ್ ತಗೊಳ್ಳಿ, ಯಾವುದು ನೀವು ದಿ ಬೆಸ್ಟ್ ಫ್ರೂಟ್ಸ್ ಅಂತೀರಲ್ಲ, ಅದಷ್ಟು ಅದ್ಭುತವಾಗಿ ಮಲೆನಾಡಿನಲ್ಲಿ ಬರ್ತದೆ ವಿತ್ ವೆರಿ ಮಿನಿಮಮ್ ಕೇರ್. ಮಾರ್ಕೆಟ್ ಏನು ಸಮಸ್ಯೆ ಇಲ್ಲ. ಇಲ್ಲಿಂದ ಬೆಂಗಳೂರು ತಲುಪಿದ್ರೆ ಸಾಕು, ಅದು ಎಲ್ಲಿ ಕರಿಗೋಗ್ತದೆ ಅಂತ ಗೊತ್ತಿಲ್ಲ. ಇಲ್ಲಿಂದ ಮುಂಬೈ ತಲುಪಿದ್ರೆ ಸಾಕು, ನಿಮಗೆ ಎಲ್ಲಿ ಕರಿಗೋಗುತ್ತೆ ಗೊತ್ತಿಲ್ಲ. ಎಷ್ಟಾದ್ರು ಕ್ವಾಂಟಿಟಿ ಇರಲಿ, ಅಷ್ಟು ಕರಿಗೋಗ್ತದೆ, ಅಷ್ಟನ್ನು ಸೇಲ್ ಆಗ್ತದೆ. ಬಟ್ ಬೆಳೆಯೋದಕ್ಕೆ ನಾವು ಮನಸ್ಥಿತಿಯೇ ಬದಲಾವಣೆ ಆಗ್ತದೆ. ಅದಕ್ಕೆ ಒಂದು ಅಂದರೆ ಭೂಮಿಯ ಆರೋಗ್ಯನ ಚೆನ್ನಾಗಿರ್ತದೆ. ನಿಮಗೆ ಆ ಬೆಳೆಗೆ ಒಂದು ಲಾ, ಈ ಬೆಳೆಗೆ ಒಂದು ಲಾ ಅಂತ ಇಲ್ಲ, ಒಂದೇ ಕಾನೂನು. ಯಾವ ಬೆಳೆನಾದ್ರೂ ಬೆಳೀರಿ, ನೀವು ಅಡಿಕೆ ಬೆಳಿತೀರಾ, ತೆಂಗು ಬೆಳಿತೀರಾ, ಪೆಪ್ಪರ್ ಬೆಳಿತೀರಾ, ನೀವು ಯಾವ್ದು ಬೆಳೀರಿ, ಅಥವಾ ತರಕಾರಿ ಬೆಳಿತೀರೋ, ಇನ್ನೊಂದು ಹಣ್ಣಿನ ಗಿಡ ಬೆಳಿತೀರೋ, ಎಲ್ಲಕ್ಕೂ ಒಂದೇ. ನಿಮ್ಮ ಭೂಮಿಯ ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕು, ನಿಮ್ಮ ಇನ್ಫ್ರಾಸ್ಟ್ರಕ್ಚರ್ ಸರಿ ಮಾಡಿ ಇಟ್ಕೋಬೇಕು, ಭೂಮಿಯ ತೇವಾಂಶದ ಮ್ಯಾನೇಜ್ಮೆಂಟ್ ಪರ್ಫೆಕ್ಟ್ ಇರಬೇಕು, ನೀವು ಇನ್ಪುಟ್ಸನ್ನು ಕೊಡಬೇಕು. ಯಾಕಂದ್ರೆ ಜಾಸ್ತಿ ಆದಾಯ ಬರಬೇಕಂದ್ರೆ ಒಂದಷ್ಟು ಇನ್ಪುಟ್ಸನ್ನು ಕೊಡಬೇಕು. ಭೂಮಿಯ ಆರೋಗ್ಯ ಹಾಳು ಮಾಡಿಕೊಂಡು ನಾನು ಇನ್ನೊಂದೇನೋ ಮಾಡ್ತೀನಿ, ಇವತ್ತಿಗೆ ಬಂದರೆ ಸಾಕು ಅಂತ ಕೆಮಿಕಲ್ಸ್ ಹಾಕಿ ನಾನು ಬೆಳೆದು ದೇಶಾಂತರ ಆಗ್ತೀನಿ ಅಂದರೆ ಸಾಧ್ಯವಿಲ್ಲದ ಮಾತು. ಒಂದು ಹಂತಕ್ಕೆ ನಾವು ಕೃಷಿ ನಿಲ್ಲಿಸ್ತೀವಿ. ಹಾಗಾಗಿ ಕೃಷಿಗೆ ಇರ್ತಕ್ಕಂಥ ಭರವಸೆಗಳಿದಾವಲ್ಲ, ಬಹುಶಃ ಅದ್ಭುತವಾದ ಭರವಸೆಗಳಿದ್ದಾವೆ ಮುಂದಿನ ದಿನಗಳಲ್ಲಿ. ಇವತ್ತು ಕೃಷಿನ ಯಾರು ಉಳಿಸ್ಕೊಂಡಿರ್ತಾರೆ ಆತ
ಯಾವತ್ತೂ ಧೃತಿಗೆಡಬೇಕಾಗಿಲ್ಲ. ಯಾಕಂದ್ರೆ ನೀವು ಹಿಂದೆ ಕೂಡ ಹಾಗೇನೆ ಆಗಿದೆ. ನಮ್ಮ ಅಪ್ಪ ಕಾಲದಲ್ಲಿ, ನಮ್ಮ ಪೂರ್ವಜರ ಕಾಲದಲ್ಲೂ ಕೂಡ ಯಾರು ಊರಿನಲ್ಲಿ ಸ್ವಲ್ಪ ಜಮೀನನ್ನು ಚೆನ್ನಾಗಿ ಕಷ್ಟಪಟ್ಟು ಬೆಳೆಸಿದ್ರು ಅವರೆಲ್ಲರೂ ಚೆನ್ನಾಗೇ ಇದ್ದಾರೆ. ಇವತ್ತು ಅವರೇ ಚೆನ್ನಾಗಿದ್ದಾರೆ. ಎಷ್ಟು ಗಂಟೆ ಕೆಲಸ ಮಾಡ್ತಾರೆ ರೈತರು? ರಾಜಕೀಯ ಮಾಡ್ಕೊಂಡು ಎಲ್ಲೋ ಇದು ಮಾಡ್ಕೊಂಡಿರ್ತಾರೆ. ನೀವು ಈಗ ಕೆಲಸ ಮಾಡ್ತೀರಿ, ದಿನಕ್ಕೆ 8ರಿಂದ 10 ಗಂಟೆ ಕೆಲಸ ಮಾಡ್ತೀರಿ. ನಾನು ಒಂದು ಉದ್ಯಮ ಎತ್ಕೊಂಡಾಗ ನಾನು 10-12 ಗಂಟೆ 15 ಗಂಟೆ ಕೆಲಸ ಮಾಡ್ತೀನಿ. ನೀವು ಎಲ್ಲರೂ ಕೂಡ ಪ್ರತಿಯೊಬ್ರು ಇವತ್ತೇನು ನೀವು ಸಕ್ಸಸ್ ಅಂತ ನೋಡ್ತೀರಲ್ಲ, ಅವರೆಲ್ಲರೂ ಕೂಡ 14-15 ಗಂಟೆ ಕೆಲಸ ಮಾಡೋರೇನೆ. ರೈತಾಪಿ ಮಾಡೋರು ಎಷ್ಟು ಗಂಟೆ ಕೆಲಸ ಮಾಡ್ತಾರೆ ವರ್ಷದಲ್ಲಿ ನಿಮ್ಗೆ 50 ಗಂಟೆ ಕೆಲಸ ಮಾಡೋರಿಲ್ಲ. ನೀವು ವಿಲೇಜ್ನಲ್ಲಿ ಹೋಗಿ ಕೇಳಿ, ಎಷ್ಟು ಗಂಟೆ ಲೆಕ್ಕದಲ್ಲಿ ಹಾಕೊಳ್ಳಿ. 50 hours ಇನ್ ಎ ಇಯರ್ ಮಾಡೋದಿಲ್ಲ. ನೀವು ನನಗೆ ಐಶ್ವರ್ಯ ಬರಬೇಕು, ಎಲ್ಲದು ಬರ್ಬೇಕಂದ್ರೆ ಎಲ್ಲಿ ಬರುತ್ತೆ? ಸಾಧ್ಯವೇ ಇಲ್ಲ. ಕೆಲಸ ಮಾಡಿದವರು ಯಾವತ್ತು ಕೃಷಿ ಇರೋದನ್ನೇ ನಿಮಗೆ ಕೆಲಸ ಕಾಯಕವೇ ಕೈಲಾಸ ಅಷ್ಟೇನೆ. ಕೃಷಿ ಯಾರು ಕೆಲಸ ಮಾಡ್ತಾನೆ ಅವನು. ಯಾಕಂದ್ರೆ ವರ್ಷವೆಲ್ಲ ಕೆಲಸ ಮಾಡಕ್ಕೆ ಏನ್ ಬೇಕಾಗ್ತದೆ? ಒಂದು ಬೆಳೆಯಲ್ಲಿ ಆಗಲ್ಲ. ನೀವು ವರ್ಷ ಎಲ್ಲ ನಿಮ್ಗೆ ಅಡಿಕೆಲಿ ಕೆಲಸ ಮಾಡೋಕ್ಕಾಗುತ್ತಾ? ತೆಂಗಿನ ಮರ ಹಾಕೊಂಡು ವರ್ಷ ಎಲ್ಲ ಕೆಲಸ ಮಾಡಕ್ಕ ಆಗಲ್ಲ ತಾನೆ. ಅದ್ರ ಮಧ್ಯದಲ್ಲಿ ಇನ್ನೊಂದು 4 ಬೆಳೆಗಳಿದ್ದರೆ ನೀವು ವರ್ಷ ಎಲ್ಲ ಕೆಲಸ ಮಾಡ್ತೀವಿ. ಭೂಮಿ ಯಾರು ಹಾಳು ಮಾಡಕ್ಕೆ ಹೋಗ್ಬೇಕು? ಎವ್ರಿ ಇಂಚ್ ಆಫ್ ಲ್ಯಾಂಡ್ ಶುಡ್ ಬಿ ಪ್ರೊಡಕ್ಟಿವ್. ಎವ್ರಿ ಇಂಚ್ ಆಫ್ ಲ್ಯಾಂಡ್ ಯುಟಿಲೈಸ್ ಮಾಡ್ತೀವಿ. ನಾವು ಹೇಳೋದು ಹಾಗೆ, ಇಟ್ಸ್ ಎಕನಾಮಿಕಲಿ ವಯಬಲ್ ಆಗಬೇಕು. ಕೃಷಿನಲ್ಲಿ ತೊಡಗಿಸ್ಕೊಂಡವನು ಸೋಮಾರಿತನದಲ್ಲಿ ಖಂಡಿತ ಮಾಡೋಕ್ಕಾಗಲ್ಲ. ಟೋಟಲ್ ಇನ್ವಾಲ್ವ್ಮೆಂಟ್ ಇರಬೇಕು ಕೃಷಿನಲ್ಲಿ. ಹಾಗಿದ್ರೆ ಮಾತ್ರ ಕೃಷಿ ಮಾಡಬೇಕು. ಸುಮ್ಮನೆ ನಾನು ಅಪ್ಪ ಅಮ್ಮ ಯಾರೋ ಮಾಡಿಟ್ಟು ಜಮೀನಿದೆ ಅಂತಂದ್ಬಿಟ್ಟು ಮಾಡ್ತೀನಿ, ಅದನ್ನ ಹೆಂಗೋ ಮಾಡ್ತೀನಿ, ಎಲ್ಲೋ ಬೆಂಗಳೂರಲ್ಲಿ ಕೂತ್ಕೋತೀನಿ, ದಿನ ಪಾರ್ಟಿ ಮಾಡ್ತೀನಿ ಅಂದರೆ ಕೃಷಿ ಮಾಡೋಕ್ಕೆ ಇಂಪಾಸಿಬಲ್. ಬಟ್ ಕೃಷಿ ಅಷ್ಟಲಿರೋ ಭರವಸೆ ಇದೆಯಲ್ಲ ನಿಮ್ಮ ಬದುಕಿನಲ್ಲಿ, ಅದರ ಮುಂದಿನ ಭರವಸೆಗಳು ನಿಮ್ಗೆ ಯಾವುದ್ರಲ್ಲೂ ಸಿಗೋದಿಲ್ಲ. ಆ ತೃಪ್ತಿನೂ ನಿಮ್ಗೆಲ್ಲೂ ಸಿಗೋದಿಲ್ಲ. ಬಟ್ ಕಷ್ಟಪಟ್ಟು ಕೆಲಸ ಮಾಡಬೇಕು. ಆರೋಗ್ಯ ಚೆನ್ನಾಗಿರುತ್ತೆ, ಜೇಬು ಚೆನ್ನಾಗಿರುತ್ತೆ, ಬದುಕು ಚೆನ್ನಾಗಿರುತ್ತೆ, ಗೌರವ ಇರುತ್ತೆ ನಿಮಗೆ. ಇನ್ನೇನು ಬೇಕು ಬದುಕಲ್ಲಿ? ಎಲ್ಲದೂ ಸಿಗುತ್ತೆ. ಸರ್, ಕೊನೆಯದಾಗಿ ಹೇಳೋದಾದ್ರೆ ಅಲ್ಲ, ಕೃಷಿಯಿಂದ ವಿಮುಖರಾಗೋದು ಬೇಡ. ಇವತ್ತೇನಾದ್ರೆ ಯಂಗರ್ ಜನರೇಷನ್ನು, ನಾವು ಅದಕ್ಕೆ ಕಾರಣ ನಮ್ಮ ಏನು ಪೇರೆಂಟ್ಸ್ ಏನಿದ್ದೀವಿ, ನಾವು ಕೃಷಿಗೆ ಒಂದು ನಾಲೆಡ್ಜ್ ಏನಿತ್ತಲ್ಲ, ನಿಮಗೆ ಇನ್ಹೆರೆಂಟ್ ನಾಲೆಡ್ಜ್ ಅಂತಿತ್ತು ನಮಗೆ ಕೃಷಿ ಬಗ್ಗೆ. ನಿಮಗೆ ಇವತ್ತು ನೀವೆಲ್ಲೋ ಕಾಲೇಜ್ನಲ್ಲಿ ಓದಿ ಒಂದು 20 ವರ್ಷ ಒಂದು 50-30 ವರ್ಷ ಹಳ್ಳಿಯಿಂದ ಹೊರಗೆ ಇದ್ದು ಇವತ್ತು ಬಂದು ಕೃಷಿ ಮಾಡ್ತಾನೆ ಅನ್ನೋನಿಗೆ ಜ್ಞಾನ ಇರೋದಿಲ್ಲ. ನಾವು ಕಾನ್ವೆಂಟ್ ಎಜುಕೇಷನ್ನು ಅಥವಾ ಇಂಗ್ಲೀಷಿನ ಕೆಲವು ವರ್ಡ್ಸು ರೈಮ್ಸ್ ಕಲಿಯೋ ಈ ಚಟದಲ್ಲಿ ಮಕ್ಕಳನ್ನ ಜಮೀನ್ ಹತ್ರ ಬರಕ್ಕೆ ಬಿಟ್ಟಿಲ್ಲ, ತೋಟದ ಹತ್ರ ಹೋಗ್ಬಿಟ್ಟಿಲ್ಲ. ನಾವು ಬೆಳಗ್ಗೆ ಎದ್ದ ಕೂಡಲೇ ಯಾವುದೋ ಆಟೋ ಹತ್ತಿಸಿ ಸ್ಕೂಲಿಗೆ ಕಳಿಸಿದ್ದೀವಿ. ಮಕ್ಕಳು ರಜಾ ಇದ್ದಾಗಲೂ ನಾವು ಜಮೀನ್ ಹತ್ರ ಕರ್ಕೊಂಡು ಹೋಗಿಲ್ಲ. ನಾವು ಇವತ್ತು ಅದನ್ನು ಆ ಪರಿಪಾಠನ ಫಸ್ಟ್ ಸ್ಟಾರ್ಟ್ ಮಾಡಬೇಕಾಗ್ತದೆ. ಇವತ್ತೇನು ಬಿಸ್ನೆಸ್ ಕ್ಲಾಸ್ ಕೆಲವು ನೋಡಿ, ಇವತ್ತು ಮಾರ್ವಾಡಿ ಕಮ್ಯುನಿಟಿನಲ್ಲಿ ನೋಡಿ, ಅವ್ರು 1 kg ಕ್ಲಾಸಿಗೆ ಹೋದರೆ ಮಗು ಬಂದು ದುಡ್ಡು ಎಣಿಸುತ್ತೆ, ವ್ಯಾಪಾರ ಮಾಡ್ತಿದ್ದೆ. ಅವ್ರು ಎಲ್ಲೂ ಫೇಲ್ಯೂರ್ ಆಗಿಲ್ಲ ಜೀವನದಲ್ಲಿ. ಕೃಷಿ ಇವತ್ತು ಮೋಸ್ಟ್ಲಿ ನಿಮಗೆ 2 ಜನರೇಷನ್ನಿನ ನಾಲೆಡ್ಜು ನಮ್ಮಲ್ಲಿ ಕೃಷಿಕರು ಕಳ್ಕೊಂಡ್ಬಿಟ್ಟಿದ್ವಿ. ಈಗ ಮತ್ತೆ ಹೊಸದಾಗಿ ಪುಸ್ತಕ ಓದಿ ಬರಬೇಕಲ್ಲ, ಆ ಥರ ಪರಿಸ್ಥಿತಿ ಆಗಿದೆ ಅಗ್ರಿಕಲ್ಚರ್. ಈಗ ಯೂಟ್ಯೂಬ್ ನೋಡಿ ಅಗ್ರಿಕಲ್ಚರ್ ಮಾಡೋ ಪರಿಸ್ಥಿತಿ ಆಗಿದೆ. ಆ ಇನ್ಹೆರೆಂಟ್ ನಾಲೆಜ್ ಇತ್ತಲ್ಲ, ನಮ್ಮವ್ರಿಗೆ ಇದ್ದಿದ್ದೇನು, ಈ ಭೂಮಿ, ಆಕಾಶ, ಸೂರ್ಯ, ಚಂದ್ರ ಎಲ್ಲೊಂದು ಲೆಕ್ಕ ಹಾಕಿ ಕೃಷಿ ಮಾಡ್ತಾ ಇದ್ವಿ ನಾವು. ಅದಿಲ್ಲದೆ ಕೃಷಿ ನಡೆಯೋದೇ ಇಲ್ಲ. ನಾವು ಅಂದ್ಕೊಂಡಂಗೆ ಕೃಷಿ ಅಲ್ಲ. ಕೃಷಿ ಜೊತೆಯಲ್ಲಿ ನಿಮಗೆ ಪರ್ಯಾಯ ಜೊತೆಯಲ್ಲಿ ನಿಮಗೆ ಭಾಳಷ್ಟು ಎನರ್ಜಿ ಕೆಲಸ ಮಾಡುತ್ತೆ. ನೀವೊಂದು ಬೀನ್ಸ್ ಬೀಜನ ಹಾಕಿದರೆ ಬೀನ್ಸ್ ಮೊಳಕೆ ಇಷ್ಟತ್ರ ಬರುವಾಗ ನಿಮಗೆ ಇಷ್ಟುದ್ರ ಬೇರೆ ಹೋಗಿರ್ತದೆ. ಬೇರೆ ಮುಟ್ಟಿದ್ರೆ ತುಂಡಾಗ್ತದೆ. ಆ ಭೂಮಿನಲ್ಲಿ ನೀವು ಇಷ್ಟುದ್ದ ನೀವು ಅಷ್ಟು ದಪ್ಪದೇನಾದ್ರು ಮೊಳೆ ಹೊಡಿಬೇಕಂದ್ರೆ ಸುತ್ತಿಗೆನಲ್ಲಿ ಭಾಳಷ್ಟು ಕಸರತ್ತು ಮಾಡಬೇಕಾಗ್ತದೆ. ಆ ಬೇರೆ ಕೆಳಗೆ ಹೋಗ್ತದೆ. ಆ ಬಯೋಡೈನಮಿಕ್ಸ್ ಇದೆಯಲ್ಲ, ಆ ಎನರ್ಜಿ ನಮಗೆ ಅರ್ಥ ಆಗಬೇಕಾಗ್ತದೆ. ಸೊ ನೀವು ನಿಸರ್ಗನ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಕೃಷಿ ಮಾಡ್ಲಿಕ್ಕೆ ಸಾಧ್ಯ. ನಾನಿಲ್ಲ ಏನೋ NPK ತಂದು ಹಾಕು ಅಥವಾ ಮೈಕ್ರೋನ್ಯೂಟ್ರಿಯೆಂಟ್ ಹೊಡಿ, ಔಷಧಿ ಹೊಡೆದ ಕೂಡಲೇ ಕೃಷಿ ಆಗ್ತದೆ ಅನ್ನೋದಲ್ಲ. ಭೂಮಿನ ಸಂಪೂರ್ಣ ಅರ್ಥ ಮಾಡ್ಕೋಬೇಕು, ನಿಸರ್ಗನ ಅರ್ಥ ಮಾಡ್ಕೋಬೇಕು, ಬಯೋಡೈನಮಿಕ್ಸನ್ನ ಅರ್ಥ ಮಾಡ್ಕೋಬೇಕು. ನೀವು ಸೆರೆಬ್ರಲ್ ಬಾಡೀಸ್ ಏನೇನು ಕೆಲಸ ಮಾಡ್ತವೆ, ಭೂಮಿ ತಿರ್ಗೋದ್ರಿಂದ ಹೆಂಗಾಗುತ್ತೆ, ಇವೆಲ್ಲವೂ ಅರ್ಥ ಮಾಡ್ಕೊಂಡು ಮಾತ್ರ ಕೃಷಿ ಆಗ್ತದೆ. ಹಾಗಾಗಿ ನಮಗೆ ಈ ಇನ್ಹೆರೆಂಟ್ ನಾಲೆಜ್ ಹೊರಟೋಯ್ತು. ಅದು ಇವತ್ತು ಮತ್ತೆ ಆ ಬಗೆಗಿನ ಚರ್ಚೆ ಆಗಬೇಕು. ಆ ಬಗ್ಗೆ ಒಂದಷ್ಟು ಜನಕ್ಕೆ ಇದಾಗಬೇಕಾಗ್ತದೆ. ಅದರ ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿ, ಅರ್ಥ ಮಾಡಿಸ್ಕೊಡೋ ಪರಿಸ್ಥಿತಿಗಳು ಇವೆಲ್ಲವೂ ನಿರಂತರವಾಗಿ ನಡಿಬೇಕಾಗ್ತದೆ. ಸೊ ಹಾಗಾಗಿ ಯಂಗರ್ ಜನ್ರೇಷನ್ ಕೃಷಿಗೆ ಬರಬೇಕು. ಅದು ಅಲ್ಟಿಮೇಟ್. ಅದು ಆ್ಯಕ್ಚುಲಿ ನಾನು ಹೇಳ್ತೀನಲ್ಲ, ದಟ್ ಈಸ್ ಅಲ್ಟಿಮೇಟ್. ಆಮೇಲೆ ಯಾವುದೇ ಥರದ ಆದಾಯಕ್ಕೆ ಕೊರತೆ ಇಲ್ಲದ ಬದುಕು ಕೃಷಿನೇ. ಆದಾಯಕ್ಕೆ ನಾವು ಪ್ಲ್ಯಾನಿಂಗ್ ಮಾಡಲೇಬೇಕು. ಸುಮ್ಮನೆ ನಾನು ಅಡಿಕೆ ಹಾಕಿದೆ, ಅಡಿಕೆ ಕೊಳೆ ರೋಗ ಬಂತು ಹೊರಟೋಯ್ತು ಅಂದ್ಕೊಳ್ಳಿ. ಅದ್ರ ಜೊತೆಗೆ ಇನ್ನೊಂದು ಏನಿದೆ, ತೆಂಗು ಹಾಕಿದೆ, ತೆಂಗಿಗೇನೋ ನುಷಿ ರೋಗ ಬಂತು ಅಂದ್ಕೊಳ್ಳೇನೆ ಅದ್ರ ಪರ್ಯಾಯ ನಾನೇನು ಮಾಡ್ಕೊಂಡಿದ್ದೀನಿ,
ಅಡಿಕೆ ಕೆಳಗಡೆ ಸುಮಾರಷ್ಟು ಬೆಳೆ ಬರ್ತದಲ್ಲ. ಮೆಣಸು ಯಾರ್ದೋ ಒಬ್ರು ತೋಟದಲ್ಲಿ ಕೊಳೆ ಬಂದು ಹೋಯ್ತು ಅಂತಂದ್ರೆ ಅವ್ನು ನಿರ್ವಹಣೆ ಮಾಡಲಿಲ್ಲ, ನನ್ನ ತೋಟದಲ್ಲಿ ಯಾಕೆ ಬರೋದಿಲ್ಲ? ಸೊ ಹಾಗಾಗಿ ಈ ಥರದ ಇದನ್ನು ನಾವು ಮಾಡಬೇಕಾಗ್ತದೆ, ಈ ಥರದ ಚಿಂತನೆಗಳು. ಹಾಗಾಗಿ ಒಂದಷ್ಟು ಜನ ಇಂಟ್ರೆಸ್ಟೆಡ್ ಏನಿದ್ದಾರೆ, ಅವರು ಯಾರು ಎಕ್ಸ್ಪೀರಿಯನ್ಸ್ಡ್ ಇದ್ದಾರೆ, ಅವ್ರ ಜೊತೆಲಿ ಕೂತು ಚರ್ಚೆ ಮಾಡಬೇಕು. ಕೃಷಿನಲ್ಲಿ ಎಲ್ಲಿ ಯಾವ ದಿಕ್ಕಿನಲ್ಲಿ ತೊಗೊಂಡೋಗ್ಬೇಕು ಅನ್ನೋದನ್ನು ನಾವು ಮಾಡಬೇಕು. ಸೊ ಹಾಗಾದಾಗ ಒಂದು ಕಾನ್ಫಿಡೆನ್ಸ್ ಬೆಳೀತದೆ ರೈತಾಪಿ ಮಾಡೋಕ್ಕೆ, ಎಂಜಾಯ್ ಕೃಷಿಗೆ. ಸೊ ಅವರು ಸತಿ ಇಲ್ಲಿ ನಮ್ಮಲ್ಲೇ ಭಾಳಷ್ಟು ಜನ ಬೇರೆ ಬೇರೆ ಕೃಷಿ ಮಾಡ್ಕೊಂಡಿದ್ದಾರೆ, ಜೊತೆಯಲ್ಲಿ ಪೂರಕ ಕೃಷಿಗಳನ್ನು. ಇಲ್ಲೇ ಕೆಲವರು ನಿಮ್ಮ ರಿಪ್ಪನ್ಪೇಟೆ ಇಲ್ಲೆಲ್ಲ ಕೆಲವರು ಇದ್ದಾರೆ, ಪೆಪ್ಪರ್ನಲ್ಲಿ ಅದ್ಭುತವಾದ ಸಾಧನೆ ಮಾಡಿದ್ದಾರೆ. ಯಾಕೆ ನಾವು ಮಾಡೋಕ್ಕಾಗಲ್ಲ? ಹಾಗಾಗಿ ಒಂದಷ್ಟು ಬೆಳೆಗಳ ಜೊತೆಗಿರಬೇಕು. ಆಮೇಲೆ ನಾವು ಪ್ರಯೋಗಗಳನ್ನು ಮಾಡ್ತಾ ಇರಬೇಕಾಗ್ತದೆ. ನಾವು ಎಲ್ಲೋ ಒಂದು ಕಡೆ ನೋಡಿ ಒಬ್ರು ಮಾಡಿದ್ದನ್ನೇ ಒಂದು ಪ್ರಯೋಗ ಅಂತ ಮಾಡ್ಲಿಕ್ಕಾಗೋದಿಲ್ಲ. ನನಗೆ ಅದರಲ್ಲಿ ಎಕ್ಸ್ಪೀರಿಯನ್ಸ್ ಬೆಳೆಸ್ಕೋಬೇಕಾಗ್ತದೆ. ನನಗೆ ಲಾಭ ಆಗ್ತದೆಯೋ ಉಳಿಸ್ಕೊಳ್ಳಿ, ಲಾಭ ಆಗಲ್ಲೋ ತೆಗೀರಿ, ಇನ್ನೊಂದು ಬೆಳೆಗೆ ಹೋಗಿ, ಏನೂ ತೊಂದರೆ ಇಲ್ಲ. ಹಾಗಾಗಿ ಈ ಥರದಲ್ಲಿ ಯೋಚನೆ ಮಾಡಿದ್ರೆ, ಈ ಮನಸ್ಥಿತಿ ಬೆಳೆಸ್ಕೊಂಡ್ರೆ ಬಹುಶಃ ಕೃಷಿ ಭಾಳ ಒಳ್ಳೆಯ ಹಂತಕ್ಕೆ ಹೋಗ್ತದೆ, ಒಂದು ಭಾಳ ಒಳ್ಳೆಯ ಎತ್ತರಕ್ಕೆ ಹೋಗ್ತದೆ ಅಂತ ಅನ್ಸುತ್ತೆ. ವೀಕ್ಷಕರೇ, ನಾನು ಆಗ್ಲೇ ಇಂಟ್ರೊಡಕ್ಷನ್ ಮಾಡಿದಾಗೆ ಎಷ್ಟೋ ಯುವ ಜನತೆಗೆ ಪ್ರೇರಣೆ ಆಗಿದ್ದಾರೆ. ಯಾಕಂದ್ರೆ ಸಿಟಿಗಳಿಗೆ ಹೋಗುವಂತ ಮನಸ್ಥಿತಿಗಳು ತುಂಬಾ ಜನದಿರುತ್ತದೆ. ಹಳ್ಳಿಯಿಂದ ಸಿಟಿಗೆ ಹೋಗ್ಬೇಕು ಅಂತ ಅಂದ್ರೆ, ಹೋಗ್ಬೇಕಾದ್ರೆ ಹಳ್ಳಿನಲ್ಲಿರುವಂತಹ ಆಸ್ತಿಗಳನ್ನ ಮಾರಿ, ಕೃಷಿ ಭೂಮಿಯನ್ನ ಮಾರಿ ಸಿಟಿಗೆ ಹೋಗ್ತಾರೆ. ಆದ್ರೆ ಇವರು ನಮ್ಮ ಕೃಷಿ ಸಂಪ್ರದಾಯವನ್ನ ಮೈಸೂರಿಗೂ ಕೂಡ ತಗೊಂಡು ಹೋಗಿ ಯುವ ಜನತೆಗೆ ಪ್ರೇರಣೆ ಆಗಿದ್ದಾರೆ. ಸರ್, ಇಷ್ಟೊತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನಮ್ಮೂರ್ ಎಕ್ಸ್‌ಪ್ರೆಸ್, ನಿಮ್ಮ ಸುದ್ದಿಯ ಜೊತೆಗಾರ.